ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ರಾಜ ಮನೆತನಗಳಲ್ಲಿ ಶಾತವಾಹನರು, ಕದಂಬರು, ಗಂಗರು ಪ್ರಮುಖ ರಾಜವಂಶಗಳಾಗಿವೆ. ಇದರಲ್ಲಿ ಮುಖ್ಯವಾಗಿ ನಾವೀಗ ಶಾತವಾಹನ ಮನೆತನದ ಬಗ್ಗೆ ಮುಖ್ಯ ಮಾಹಿತಿಗಳನ್ನು ತಿಳಿಯೋಣ. ಶಾತವಾಹನರು ಸಾಮಾನ್ಯ ಶಕ 230ರಿಂದ ಸಾಮಾನ್ಯ ಶಕ 220ರವರೆಗೆ ಆಳ್ವಿಕೆಯನ್ನು ನಡೆಸಿದರು. ಶಾತವಾಹನ ವಂಶವು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಮೊದಲ ರಾಜವಂಶವಾಗಿದೆ. ಶಾತವಾಹನರ ಸ್ಥಾಪಕ ಸಿಮುಕ. ಕಾಲ ಸಾಮಾನ್ಯ ಶಕ 220. ರಾಜಧಾನಿ ಶ್ರೀಕಾಕುಲಂ. ಧರ್ಮ ವೈದಿಕ ಧರ್ಮವಾಗಿತ್ತು. ಶಾತವಾಹನರ ಪ್ರಸಿದ್ಧ ದೊರೆ ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನರ ಭಾಷೆ ಪ್ರಾಕೃತ. ಶಾತವಾಹನ ವಂಶವು ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಆಗಿತ್ತು. ಶಾತವಾಹನರು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮೌರ್ಯರ ಸಾಮಂತರಾಗಿದ್ದರು. ಇವರು ಗೋದಾವರಿ, ಕೃಷ್ಣ ನದಿಗಳ ಮಧ್ಯೆ ನೆಲೆಸಿದ್ದರು. ವಿದ್ವಾಂಸರು ಹಾಗೂ ಜನಸಾಮಾನ್ಯರ ಭಾಷೆ ಪ್ರಾಕೃತ ಭಾಷೆಯಾಗಿತ್ತು. ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿಯು ಶಾತವಾಹನರ ಪ್ರಮುಖ ದೊರೆ. ಈತನು ಶಕರನ್ನು ಭಾರತದ ಗಡಿಯಿಂದ ಹೊರದೂಡಿದನು. ಕೊಂಕಣ, ಸೌರಾಷ್ಟ್ರ, ಬಿಹಾರ, ಮಾಳ್ವಾ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಗೌತಮಿಪುತ್ರ ಶಾತಕರ್ಣಿಯ ಪ್ರಮುಖ ಬಿರುದುಗಳು ತ್ರೈಸಮುದ್ರತೋಯ ಪೀತವಾಹನ ಮತ್ತು ಶಾತವಾಹನ ಕುಲ ಯಶಃ ಪ್ರತಿಷ್ಠಾಪನಕ ಎಂಬ ಬಿರುದುಗಳನ್ನು ಈತ ಹೊಂದಿದ್ದ. ಶಾತವಾಹನರ ಕಾಲದ ಪ್ರಮುಖ ಅಂಶಗಳು. ಶಾತವಾಹನ ಕಾಲದ ಪರಮಾಧಿಕಾರಿ ಎಂದರೆ ರಾಜನೇ ಆಗಿದ್ದ. ರಾಜ್ಯವನ್ನು ಜನಪದ ಎಂಬ ಜಿಲ್ಲೆಗಳನ್ನಾಗಿ ವಿಭಾಗಿಸಲಾಗಿತ್ತು. ನಗರ ಮತ್ತು ಗ್ರಾಮಗಳ ವ್ಯವಸ್ಥೆಯನ್ನು ಸ್ವಯಂ ಆಡಳಿತ ಸಂಸ್ಥೆಗಳು ನೋಡಿಕೊಳ್ಳುತ್ತಿದ್ದವು. ಸ್ತ್ರೀಯರಿಗೆ ಇವರ ಕಾಲದಲ್ಲಿ ಉನ್ನತ ಸ್ಥಾನವನ್ನು ನೀಡಿದ್ದರು. ಸಮಾಜದಲ್ಲಿ ವರ್ಗಭೇದವಿರಲಿಲ್ಲ. ರೈತರು, ವ್ಯಾಪಾರಿ, ಅಕ್ಕಸಾಲಿಗ, ಬಡಗಿ, ಮೀನುಗಾರ, ಔಷಧ ತಯಾರಕರು ಹೀಗೆ ಹಲವಾರು ಕೆಲಸಗಾರರು ಇದ್ದರು. ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ನಾಸಿಕ್, ಕಲ್ಯಾಣ್, ಭಟ್ಕಳ, ಬ್ರೋಚ್ ಇವು ವ್ಯಾಪಾರ ಕೇಂದ್ರಗಳಾಗಿದ್ದವು. ಹಾಲರಾಜನು ಘಾತ ಸಪ್ತಸತಿ ಎಂಬ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದ್ದನು. ಶಾತವಾಹನರ ಕಾಲದ ಪ್ರಸಿದ್ಧ ಚಿತ್ರಕಲೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಅಜಂತ, ಅಮರಾವತಿ ಚಿತ್ರಕಲೆಗಳು. ಶಾತವಾಹನರ ಕಾಲದಲ್ಲಿ ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ನಿರ್ಮಿಸಿದವನು ಬನವಾಸಿಯ ಭೂತಪಾಲ. ಈತ ಶ್ರೀಮಂತ ವರ್ತಕನಾಗಿದ್ದನು. ಶಾತವಾಹನರು ದೇವಾಲಯಗಳನ್ನು ನಿರ್ಮಿಸಿದ್ದರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.